ದಿನಂಪ್ರತಿ ನೂರಾರು ಜನರು ಸಂಚರಿಸುವ ಮುದಗಲ್ ಬಸ್ ನಿಲ್ದಾಣ ಮೇಲ್ಛಾವಣಿ ಕುಸಿದು ಬೀಳುವ ಆತಂಕವಿದೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಲವು ಬಾರಿ ಮನವಿ. ಈ ಕುರಿತಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಎಷ್ಟೇ ದೂರು ಸಲ್ಲಿಸಿದರೂ ಗಮನ ನೀಡುತ್ತಿಲ್ಲವೆಂದು ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಮುದಗಲ್ ಪಟ್ಟಣದ ಬಸ್ ನಿಲ್ದಾಣದ ಮೇಲ್ಛಾವಣಿ ಈಗಲೂ ಆಗಲೂ ಕುಸಿದು ಬೀಳುವಂತಿದೆ. ಈಗಾಗಲೇ ಮೇಲ್ಛಾವಣಿ ಒಳಗಿನ ಕೊಳೆತ ಕಾಂಕ್ರೀಟ್ ಬಾರ್ಗಳ ದರ್ಶನವಾಗುತ್ತಿದೆ. ಪ್ರಯಾಣಿಕರು ಜೀವವನ್ನು ಕೈಯಲ್ಲಿ ಹಿಡಿದು ಪ್ರಯಾಣಿಸಬೇಕಾದ ಅನಿವಾರ್ಯತೆ ಇದೆ. ಎಲ್ಲೆಂದರಲ್ಲಿ ಹರಡಿದ ಕಸ, ಗೋಡೆಗಳ ತುಂಬ ಗುಟ್ಕಾ ಕಲೆಗಳು, ಮೂತ್ರಗೃಹವಾದ ಆವರಣ, ಮರೀಚಿಕೆಯಾದ ಸ್ವಚ್ಛತೆ, ಚೀಮಾರಿ ಹಾಕುತ್ತಲೇ ಮೂಗು ಮುಚ್ಚಿಕೊಂಡು ಓಡಾಡುತ್ತಿರುವ ಪ್ರಯಾಣಿಕರು. ಸಾವಿರಾರು ಪ್ರಯಾಣಿಕರು ಸಂಚರಿಸುತ್ತಾರೆ. ನಿಲ್ದಾಣ ಯಾವ ಕಡೆ ನೋಡಿದರೂ ಗುಟ್ಕಾ ಉಗುಳಿದ ಕಲೆಗಳು ಕಾಣುತ್ತಿವೆ. ಪ್ರಯಾಣಿಕರು ನಿಲ್ಲಲು ಕುಳಿತುಕೊಳ್ಳಲು ಯೋಚಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಕಂಟ್ರೋಲ್ ನೋಡ್ತಾರೋ ಇಲ್ವೋ ಅನ್ನೋದೇ ಅನುಮಾನಕ್ಕೆ ಕಾರಣವಾಗಿದೆ. ಸಾವಿರಾರು ಪ್ರಯಾಣಿಕರು, ವಿದ್ಯಾರ್ಥಿಗಳು ಆಗಮಿಸುವ ನಿಲ್ದಾಣ ಸೌಲಭ್ಯಕ್ಕಿಂತ ಅವ್ಯವಸ್ಥೆ ಗೋಚರವಾಗುತ್ತಿದೆ. ಒಂದು ಭಾಗದಲ್ಲಿ ಬಸ್ ನಿಲ್ದಾಣಕ್ಕೆ ಸಂಪೂರ್ಣ ಕಾಂಪೌಂಡ್ ನಿರ್ಮಿಸಿರುವುದರಿಂದ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವುದು, ಕಸ ಹಾಕುವುದು ಸಾಮಾನ್ಯವಾಗಿದೆ. ಮಲಮೂತ್ರ ವಿಸರ್ಜನೆಗೆ ಶೌಚಗೃಹ ಇದ್ದರೂ ಬಯಲಲ್ಲೇ ಮೂತ್ರ ವಿಸರ್ಜನೆ ಮಾಡುತ್ತಿರುವುದು ಮಹಿಳೆಯರನ್ನು ಮುಜುಗರಕ್ಕೆ ಸಿಲುಕಿಸಿದೆ. ಯಾವ ಬಸ್ಗಳು ನಿಗದಿತ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲುವುದಿಲ್ಲ. ಹೀಗಾಗಿ ಬಸ್ಗಾಗಿ ಪ್ರಯಾಣಿಕರು ನಿಲ್ದಾಣದಲ್ಲಿ ಓಡಾಡಬೇಕಾಗಿದೆ. ಮಹಿಳೆಯರು ತಮ್ಮ ಮಕ್ಕಳನ್ನು ಕಂಕುಳಲ್ಲಿ ಎತ್ತಿಕೊಂಡು ನಿಲ್ದಾಣದ ತುಂಬ ಓಡಾಡುವ ದೃಶ್ಯ ಶೋಚನೀಯವಾಗಿದೆ. ಏನಾದರೂ ಅವಘಡ ನಡೆದರೆ ಅದಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ಯಾರ ಬಳಿಯೂ ಉತ್ತರವಿಲ್ಲ. ಈ ಹಿಂದಿನ ವಿಭಾಗೀಯ ಸಾರಿಗೆ ನಿಯಂತ್ರಕರು ನೋಡುತ್ತೇನೆ ಮಾಡುತ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತನಾಡಿದ್ದೇವೆ. ಆದರೆ ಫಲಿತಾಂಶ ಮಾತ್ರ ಶೂನ್ಯ. ಹೀಗಾದರೆ ಒಂದಿಲ್ಲ ಒಂದು ದಿನ ಏನಾದರೂ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಸಾರಿಗೆ ಇಲಾಖೆಯೇ ಪ್ರಮುಖ ಕಾರಣವಾಗುತ್ತದೆ. ಮೂಲ ಸೌಲಭ್ಯಗಳು ಮರೀಚಿಕೆಯಾಗಿದ್ದು ಇದರಿಂದ ನಿತ್ಯ ಪ್ರಯಾಣಿಕರು ವೇದನೆಯನ್ನು ಅನುಭವಿಸುವಂತಾಗಿದೆ. ನಿಲ್ದಾಣದ ಶೌಚಗೃಹಗಳಲ್ಲಿ ಸ್ವಚ್ಛತೆ ಇಲ್ಲ. ನಿಲ್ದಾಣದ ಅಂಗಳವಂತೂ ಕಸದ ಗೂಡಾಗಿದೆ. ಸರಿಯಾದ ವೇಳಾಪತ್ರಿಕೆ ಇಲ್ಲ. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಹನುಮನ ಬಾಲದಂತೆ ಬೆಳೆಯುತ್ತೇ ಹೋಗುತ್ತಿದೆ. ನಿಲ್ದಾಣದ ಅಕ್ಕಪಕ್ಕ ತ್ಯಾಜ್ಯಗಳು, ವಸ್ತುಗಳನ್ನು ಎಸೆದಿದ್ದಾರೆ. ಹಂದಿ, ನಾಯಿ, ಬಿಡಾಡಿ ದನಗಳ ಜೊತೆಗೆ ಕುಳಿತುಕೊಳ್ಳಬೇಕು. ತುಸು ಯಾಮಾರಿದರೆ ಕೈಯಲ್ಲಿರುವ ಚೀಲವನ್ನು ಕಿತ್ತುಕೊಂಡು ಪರಾರಿಯಾಗುವುದು ಸಾಮಾನ್ಯ. ನಿಲ್ದಾಣದಲ್ಲಿ ಪ್ಲಾಸ್ಟಿಕ್, ಕಾಗದ, ಗುಟ್ಕಾ ಜಗಿದು ಗೋಡೆಗೆ ಉಗುಳಿರುವುದು ಕಂಡು ತುಂಬ ಬೇಸರವಾಗುತ್ತದೆ. ಕಸದ ರಾಶಿ ಕಂಡು ಭೀತಿಯಾಗುತ್ತಿದೆ. ನಿಲ್ದಾಣದಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದೆ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಹೋಮ್ ಗಾರ್ಡ್ ನೇಮಿಸಬೇಕು ಎನ್ನುತ್ತಾರೆ ಮಹಿಳಾ ಪ್ರಯಾಣಿಕರು. ಈ ಹಿಂದೆ ಹಲವು ಬಾರಿ ಹೈಟೆಕ್ ಬಸ್ ನಿಲ್ದಾಣ ಮಾಡಿ ಎಂದು ಹಿರಿಯ ಅಧಿಕಾರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಮುದಗಲ್ ಘಟಕದ ಅಧ್ಯಕ್ಷರಾದ ಎಸ್.ಎನ್. ನಹೀಂ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಮಟ್ಟೂರು, ಜಮಾಲಿ ಸಾಬ್ ಇತರರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಕುಂಬಾರ್. ಐತಿಹಾಸಿಕ ಮುದಗಲ್ ಪಟ್ಟಣವು ಬಹಳ ಕಾಲದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿ ಆಗಿದೆ. ಐತಿಹಾಸಿಕ 7 ಕಿಲೋಮೀಟರ್ ಉದ್ದದ 2 ಸುತ್ತಿನ ಕೋಟೆ ಹಾಗೂ ಐತಿಹಾಸಿಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಆಚರಣೆಗೆ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧಿ ಪಡೆದಂತಹ ಮುದಗಲ್ ಪಟ್ಟಣದ ಇದು ಏನು ವೆಲ್ಕಮ್ ಬೋರ್ಡ್ ಇದೆ, ಸ್ವಾಗತ ಕಮಾನು, ಇದರ ಸ್ಥಿತಿ ನೋಡಬೇಕು ಅಂದರೆ ಬೇರೆ ಊರಿನಿಂದ ಬಂದಂಥವರು ಆ ಊರಿನ ಹೆಸರು ಓದಬೇಕು ಅಂದರೆ ಸಮೀಪ ಒಂದು ದಿಟ್ಟಿಸಿ ನೋಡಿದರೆ ಸಹ ಕಾಣಲಾರ್ದಂತಹ ಒಂದು ಅಕ್ಷರಗಳು ಇವೆ. ಹಾಗಾಗಿ ಆಮೇಲೆ ನಮ್ಮ ಮುದಗಲ್ ಪುರಸಭೆಯಾಗಿ ಸುಮಾರು 10-12 ವರ್ಷಗಳು ಗತಿಸಿದರೂ ಇನ್ನೂ ಪಟ್ಟಣ ಪಂಚಾಯಿತಿ ಎಂಬ ಬೋರ್ಡ್ ಇದೆ. ಹಾಗಾಗಿ ಈ ನಾಮಫಲಕವನ್ನು ಬದಲಾವಣೆ ಮಾಡಬೇಕು. ಇದರ ಬಗ್ಗೆ ಹಲವಾರು ಬಾರಿ ಮೌಖಿಕವಾಗಿ ಪುರಸಭೆಯ ಅಧಿಕಾರಿಗಳಿಗೆ ನಾವು ಒತ್ತಾಯವನ್ನು ಮಾಡಿದರೂ ಸಹ ಇನ್ನೂವರೆಗೆ ಅಧಿಕಾರಿಗಳು ಕಿಂಚಿತ್ತೂ ಅದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಹಾಗೂ ಈ ಹಿಂದೆ ಇರತಕ್ಕಂಥ ಪುರಸಭಾ ಸದಸ್ಯರಿಗೂ ಸಹ ನಾವು ನಮ್ಮ ಸಂಘಟನೆ ವತಿಯಿಂದ ಹಲವಾರು ಬಾರಿ ಮೌಖಿಕವಾಗಿ ಇದರ ಬಗ್ಗೆ ಗಮನಕ್ಕೆ ತಂದರೂ ಯಾರೂ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಇಂಥ ಸಣ್ಣ ಒಂದು ಕೆಲಸಕ್ಕಾಗಿ ನಾವು ಇವತ್ತು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಅಂದರೆ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನ ನಾವು ಟೈಮ್ ಕೊಡ್ತೀವಿ. ಈ ಕೆಲಸಕ್ಕೆ ಅವರು ಮುಂದಾಗದಿದ್ದರೆ ಪುರಸಭೆಯ ಮುಂದೆ ನಾವು ಉಗ್ರವಾದ ಹೋರಾಟಕ್ಕೆ ಮುಂದೆ ಬರಬೇಕಾಗ್ತದೆ ಅಂಥೇಳಿ ನಾವು ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.